ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಯಾಹೂ RCB ಗೆದ್ದೇ ಬಿಡ್ತು. ಮೇನ್ ಆಗಿ ಏನಂದ್ರೆ ಫ್ಯಾನ್ಸ್ಗೆ ತಲೆನೋವು ತರದೇನೆ ಇಟ್ಸ್ ಎ ಕ್ಲಿನಿಕಲ್ ವಿನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಲಾಸ್ಟ್ ಮ್ಯಾಚ್ ನೋಡ್ತಾ ಇದ್ರೆ ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲಿ ಬಂದಿದ್ವೋ ಏನೇನು ಆಗಿತ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಆ ರೀತಿ ಟೆನ್ಷನ್ ತಗೊಂಡ್ ಬಂದಿದ್ರು. ಬಟ್ ಈ ಮ್ಯಾಚ್ ಆ ರೀತಿ ಎಲ್ಲ ಗುರು, ಇಟ್ಸ್ ಎ ಕ್ಲಿನಿಕಲ್ ವಿನ್. ಆರಾಮಾಗಿ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಸೆಕೆಂಡ್ ಹಾಫ್ ಯಾವಾಗ ಶುರುವಾಯ್ತು ಆವಾಗಲೇ ಗೊತ್ತಿತ್ತು RCB ಗೆಲ್ಲುತ್ತೆ ಗುರು. ಯಾಕೆಂದ್ರೆ ವಿರಾಟ್ ಕೊಹ್ಲಿ ಅವರು ಆ ರೀತಿ ಎಲ್ಲ ಸ್ಟ್ರೋಕ್ ಮಾಡ್ತಾ ಇದ್ರು, 2 ಡಕ್ಔಟ್ ಆಗಿದ್ರು. ಬಟ್ ಈ ಮ್ಯಾಚ್ ಸೆಂಚುರಿ ಮಾಡಿದ್ರು ಗುರು. ದಿಸ್ ದ ಕಿಂಗ್ ಆಫ್ ದ ಕೊಹ್ಲಿ ಚೇಸ್ ಮಾಸ್ಟರ್ ಅಂತ ಹೇಳ್ತೀವಿ. ಚೇಸ್ ಮಾಸ್ಟರ್ ಅಲ್ಲೇ ಕಿಂಗ್ ಅಂತ ಹೇಳ್ಬೋದು. ಆ ರೀತಿ ಚೇಂಜ್ ಮಾಡಿದ್ರು. ಖಂಡಿತವಾಗ್ಲು ಯಾರಾಗ್ಲೂ ಒಪ್ಲೇಬೇಕು ಗುರು, ಖಂಡಿತವಾಗ್ಲು. ಯಾಕೆಂದ್ರೆ 2 ಮ್ಯಾಚ್ ಯಾವಾಗ ಡಕ್ಔಟ್ ಆಗಿದ್ರು, ಈ ಮ್ಯಾಚ್ ಏನಪ್ಪಾ ಮಾಡಿದ್ರೆ ತುಂಬಾ ಜನ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ರು. ಕೆಲವು ಏಟರ್ಸ್ ಕೂಡ ಕಾಯ್ತಾ ಇದ್ರು ಮತ್ತೆ ಇನ್ನೊಂದ್ಸಲ ಡಕ್ಔಟ್ ಆಗ್ತಾರ ಅಂತ. ಸಿಂಗಲ್ ಹೊಡೆದ ಮೇಲೆ ಯಾ ಅಂತಾರೆ. ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ಪ್ರತಿ ರನ್ ಎಷ್ಟು ಮುಖ್ಯ, ಪ್ರತಿ ಮ್ಯಾಚ್ ಎಷ್ಟು ಮುಖ್ಯ ವಿರಾಟ್ ಕೊಹ್ಲಿ ಅವ್ರಿಗೆ ಅಂತಾನೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಖಂಡಿತವಾಗ್ಲು ತುಂಬಾ ಖುಷಿ ಆಯ್ತು. ಮೊದಲನೇ ಸ್ಥಾನಕ್ಕೆ ಕಾಲಿಟ್ಟಿದ್ವಿ. ನಮ್ಗೆ ಇನ್ ಯಾರು ಅಡ್ಡಿ ಹಾಕಂಕ ಇಲ್ಲ ಗುರು. ಇನ್ನೊಂದು ಮ್ಯಾಚ್ ಗೆದ್ರೆ ಸಾಕು ಫಸ್ಟ್ ಪ್ಲೇಸ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರ್ತೀವಿ. ಆರಾಮಾಗಿ ಕಪ್ ಕೂಡ ಹೊಡಿತೀವಿ ಅನ್ನೋ ಒಂದು ನಂಬಿಕೆ ಕೂಡ ಬರ್ತಾ ಇದೆ. ಖಂಡಿತವಾಗ್ಲು ಕಂಪ್ಲೀಟ್ಲಿ ವಿರಾಟ್ ಕೊಹ್ಲಿ ಫಾರ್ಮ್ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಫಾರ್ಮಿಗೆ ಬಂದ್ರು. ಬಟ್ ಪಟ್ಟಿದಾರ್ ಆಗಿರ್ಬೋದು, ಬೆತೆಲ್ ಆಗಿರ್ಬೋದು, ಟೀಮ್ ಡೆವಿಡ್ ಆಗಿರ್ಬೋದು ಆಡ್ತಾ ಇಲ್ಲ. ಈ ರೀತಿ ಪ್ರತಿ ಮ್ಯಾಚ್ ಕೊಹ್ಲಿ ಆಡಿ ಗೆಲ್ಸಕ್ಕಾಗಲ್ಲ, ಫಾರ್ಮಿಗೆ ಬರಬೇಕು. ಅದೇ ರೀತಿಯಾಗಿ ತುಂಬಾ ಜನ ಕಮೆಂಟ್ ಮಾಡಿದ್ರ, ತುಂಬಾ ಜನ ಕಮೆಂಟ್ ಮಾಡಿದ್ರ ಈ ವಿಡಿಯೋಗೆ RCB ವಿನ್ ಆಗುತ್ತಂತ. ಸುಮಾರಾಗಿ 15 ಜನ ಕಮೆಂಟ್ ಮಾಡಿದ್ರ, ಪ್ರಿಡಿಕ್ಟ್ ಮಾಡಿದ್ರ ಬೆಳಿಗ್ಗೆ ವಿಡಿಯೋಗೆ. ಖಂಡಿತವಾಗ್ಲು ಪ್ರತಿಯೊಬ್ಬರ ಹೆಸರು ಕೂಡ ಹೇಳ್ತೀನಿ. ಇಂತಿಂತರೆಲ್ಲ ಪ್ರಿಡಿಕ್ಟ್ ಮಾಡಿದ್ರು, ಇಂತಿಂತರೆಲ್ಲ ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡಿದ್ರು. ಪ್ರಿಡಿಕ್ಟ್ ಮಾಡಿದ್ರೆ ಇವ್ರು ಎಕ್ಸ್ಪರ್ಟ್. ಇವರು ಖಡಕ್ ಆಗಿ ನಮ್ಮ RCB ಅಭಿಮಾನಿಗಳು, ನಿಜವಾದ RCB ಅಭಿಮಾನಿಗಳಂತಾನೆ ಹೇಳ್ಬೋದು. ಖಂಡಿತವಾಗ್ಲು 3 ನಿಮಿಷ ಆದ್ಮೇಲೆ ಆ ಹೆಸರುಗಳೆಲ್ಲ ಹೇಳ್ತೀನಿ. ಖಂಡಿತವಾಗ್ಲು ಚೆಕ್ ಮಾಡ್ಕೊಂಡೆ. ಈಗ ಮ್ಯಾಚ್ ಬಗ್ಗೆ ಮಾತಾಡೋಣ. ಖಂಡಿತವಾಗ್ಲು ಮ್ಯಾಚ್ ಅಂತೂ ತುಂಬಾ ಅದ್ಭುತವಾಗಿ ಆಡಿದ್ರು. ಫಸ್ಟ್ ಹಾಫ್ ಅಲ್ಲಿ ಭುವನೇಶ್ವರ್ ಕುಮಾರ್ ಅದ್ಭುತವಾಗಿ ಬೌಲಿಂಗ್ ಹಾಕಿ ಅವ್ರನ್ನ ಫಿಲ್ ಅಲ್ಲಿ ಏನಾದ್ರು ಕಟ್ ಹಾಕಿದ್ರು. ಯಾಕಂದ್ರೆ ಫಿಲ್ ಅಲ್ಲಿ ಏನಾದ್ರು ಕಟ್ ಹಾಕ್ಲಿಲ್ಲ ಅಂದ್ರೆ ಸ್ಕೋರ್ ಜಾಸ್ತಿನೇ ಆಗ್ತಾ ಇತ್ತು. ಬಟ್ ಅದಾದ್ಮೇಲೆ ಕೂಡ ಕೆಮ್ರಾಗಿನ್ ಆಗಿರ್ಬೋದು, ರಿಕು ಸಿಂಗ್ ಆಗಿರ್ಬೋದು, ಕೊನೆಯಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಆಲ್ಮೋಸ್ಟ್ 192 ಸ್ಕೋರ್ ಮಾಡ್ತಾರೆ. ಸ್ವಲ್ಪ ಲಾಸ್ಟ್ ಮ್ಯಾಚ್ ಗಮನಿಸಿದಾಗ ಈ ಪಿಚ್ ಅಲ್ಲಿ 180-190 ಸ್ಕೋರ್ ಹೈಯೆಸ್ಟ್ ಸ್ಕೋರ್ ಕೂಡ ಗುಡ್ ಸ್ಕೋರ್. ಬಟ್ ನಮ್ಮ RCB ಏನಪ್ಪಾ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಫಸ್ಟ್ ಓವರ್ ಅಲ್ಲಿ 4-5 ಡಾಟ್ ಆಗ್ತವೆ, ಕೊನೆಯಲ್ಲಿ ಒಂದು 4 ಹೋಗುತ್ತೆ. ಅದಾದ್ಮೇಲೆ ಏನಪ್ಪಾ ವಿಚಾರ ಅಂತ ತಗೊಂಡಾಗ ಖಂಡಿತವಾಗ್ಲು ನೋಡ್ದಂಗೆಲ್ಲೇ 2 4 1 6 ಹೊಡೆದ ಬೆತ್ತಲ್ ಅವ್ರು ಅಡ್ಡಾಕ್ ಬಿಡ್ತಾರೆ. ಏನಪ್ಪಾ ಇದೇನೋ ಕತೆ ಬಗರ್ದೈತಲ್ಲ, ಏನೋ ಸಮಥಿಂಗ್ ನಡೀತಾ ಇದೆ, ಏನಂತೂ ಒಂದೊಂದು ಟರ್ನ್ ಆಗ್ತಾ ಇದೆ ಮ್ಯಾಚ್ ಅಂತ ಅನಿಸ್ತಾ ಇತ್ತು. ಬಟ್ ಇನ್ನೊಂದ್ ಕಡೆ ಏನಂದ್ರೆ ಮೇನ್ ಆಗಿ ಅದರಲ್ಲಿ ಇಂಟರ್ನ್ಯಾಷನಲ್ ಬೌಲರ್ಸ್ ಯಾರು ಇರಲಿಲ್ಲ. ಹೊರ ವೈಭವ್ ಆಗಿರ್ಬೋದು, ಕಾರ್ತಿಕ್ ತ್ಯಾಗಿ ಆಗಿರ್ಬೋದು, ಹೊಸಬ ಬೌಲರ್ ಆಗಿರ್ಬೋದು, ದುಬೆ ಆಗಿರ್ಬೋದು, ಇವರೆಲ್ಲ ಲೋಕಲ್ ಪ್ಲೇಯರ್ಸ್ ಅಲ್ಲ. ಅಂದ್ರೆ ಇನ್ನೂ ತುಂಬಾ ಜನ ಕಮೆಂಟ್ ಮಾಡಿದ್ರ ಅಂತೆಲ್ಲ ಹೇಳಿದ್ರು. ಖಂಡಿತವಾಗ್ಲೂ ಲೀಸ್ಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಕರೆಕ್ಟ್ ಆಗಿ ಕಮೆಂಟ್ ಮಾಡಿದ್ರ ಅಂತ ಹೇಳಿದ ಆದ್ಮೇಲೆ ನಿಲ್ತೀನಿ. ಕರೆಕ್ಟ್ ಆಗಿ 16 ಜನ ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡಿದ್ರ. ಮೊದಲನೇದಾಗಿ ಗಿರೀಶ್ ಅಂತ, ಅದಾದ್ಮೇಲೆ ಧರ್ಮರಾಜು, ಜಗದೇವಿ ಪಾಟೀಲ್ ನಮ್ಮ ಸಿಸ್ಟರು, ನಮ್ಮ ಸಬ್ಸ್ಕ್ರೈಬರು, ತಿಮ್ಮಾರೆಡ್ಡಿ ನಾಯಕ್, ಶ್ರೀರಾಮ್ ರೆಡ್ಡಿ, ತೋರ್ತ್ರ ದಾಯರ್, ರಾಜಪ್ಪ, ರಫೀಕು, ಮಂಜು, ಸೋಮಶೇಖರ್ ಗೌಡ, ಗುಡ್ಡಪ್ಪ, ಸುರೇಶು, ಮೋಹನ್ ಬಾಬು, ರವಿ, ವಂದನಾ ಪೂಜಾರ್, ಸೃಜನ್, ಇಷ್ಟು ಜನ RCB ಗೆಲ್ಲುತ್ತಂತ ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡಿದ್ರು. ಕಂಗ್ರಾಚುಲೇಷನ್ಸ್ ಎಲ್ಲರಿಗಂತ ಹೇಳ್ತೀನಿ. ನಿಮ್ಗೋಸ್ಕರ ಇನ್ನೊಂದ್ಸಲ ಹೆಸರು ಹೇಳ್ತೀನಿ. ಗಿರೀಶು, ಧರ್ಮರಾಜು, ಜಗದೇವಿ ಪಾಟೀಲ್, ತಿಮ್ಮಾರೆಡ್ಡಿ ನಾಯಕ್, ಶ್ರೀರಾಮ್ ರೆಡ್ಡಿ, ರಾಜಪ್ಪ, ರಫೀಕು, ಮಂಜು, ಸೋಮಶೇಖರ್ ಗೌಡ, ಗುಡ್ಡಪ್ಪ, ಸುರೇಶ್, ಮೋಹನ್ ಬಾಬು, ರವಿ, ವಂದನಾ ಪೂಜಾರು ಹಾಗೂ ಸೃಜನ್. ಖಂಡಿತವಾಗ್ಲು ತುಂಬಾ ಜನ ಕಮೆಂಟ್ ಮಾಡಿಕ್ಕೆ ಧನ್ಯವಾದಗಳು. ಈ ವಿಡಿಯೋಗೆ 20 ಜನ ಸಬ್ಸ್ಕ್ರೈಬರ್ ಆಗಿದ್ರ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ, ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ರ, ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಂತ ಕೇಳ್ತೀನಿ. ಖಂಡಿತವಾಗ್ಲಿನ ಮ್ಯಾಚ್ ಬಗ್ಗೆ ಮಾತಾಡಲೇಬೇಕು ಅಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಅದೇನು ಹೇಳ್ತೀವಿ, ದಾಖಲೆಗಳ ಸರದಾರ ಅಂತ ಹೇಳ್ಬೋದು. 14,000 ರನ್ ಪೂರೈಸ್ತಾರೆ ಗುರು. ಅಪ್ಪ ಓ ಮೈ ಗಾಡ್ ಅಂತಾನೆ ಹೇಳ್ಬೋದು. 14,000 ರನ್ ಗುಡಿಸ್ತಾರೆ, 9ನೇ ಸೆಂಚುರಿ ಮಾಡ್ತಾರೆ. ಈ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಟಾಪ್ 5 ಅಲ್ಲಿ ಬರ್ತಾರೆ ಹೆಚ್ಚು ಸ್ಕೋರ್ ಮಾಡಿರೋದ್ರಲ್ಲಿ. ಖಂಡಿತವಾಗ್ಲು ನಾವ್ ಯಾವಾಗೋ ಸ್ಕೂಲ್ ಹೋಗ್ಬೇಕಾದ್ರೆ ಕಿಂಗ್ ಕೊಹ್ಲಿ ಆಡ್ತಾ ಇದ್ರಪ್ಪ ಅಂತ ಅನಿಸ್ತಾ ಇತ್ತು. ಈಗಲೂ ಆಡ್ತಾರೆ. ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು. ಖಂಡಿತವಾಗ್ಲು ಇಂಥ ಬ್ಯಾಟ್ಸ್ಮನ್, ಇಂಥ ಒಂದು ಇದು ನಮಗೆ RCB ಸಿಕ್ಕೋರಿಗೆ ನಾವು ಪುಣ್ಯನೇ ಮಾಡಿರ್ಬೇಕಂತ ಹೇಳ್ಬೇಕು. ಅಲ್ಲ, ಸೋತಿರ್ಬೋದು ಬಟ್ ಫ್ಯಾನ್ಸ್ ನ ಕಮ್ ಬ್ಯಾಕ್ ಮಾಡಿದ್ರೆ ಕೊಹ್ಲಿನ ಅಂತಾನೆ ಒಪ್ಕೋಬಹುದು.
ಖಂಡಿತವಾಗ್ಲೂ ಇನ್ನು ತುಂಬಾ ಚೆನ್ನಾಗೆಲ್ಲ ಬ್ಯಾಟಿಂಗ್ ಆಡಿದ್ರು. ಎಕ್ಸ್ಪೆಷಲಿ ಕಿಂಗ್ ಕೊಹ್ಲಿ ಅಂತ ತಗೊಂಡಾಗ ಸ್ಕೋರ್ ಕಾರ್ಡ್ ತಗೊಂಡಾಗ ಹೋಗಿದ್ದೆ ಅವರು 4 ವಿಕೆಟ್, ಬಟ್ ನಮ್ಮ 4 ವಿಕೆಟ್. ಅದು ಒಬ್ರು ಮಾತ್ರ ಆಡಿದ್ದು, ಕಿಂಗ್ ಕೊಹ್ಲಿ ಮಾತ್ರ ಆಡ್ತಾರೆ. 105 ರನ್ 60 ಬಾಲ್ಗೆ 175 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ತುಂಬಾ ಸಲ ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಇನ್ನು ಮುಂದೆ ಕೂಡ ಹೇಳ್ತೀನಿ. ಕಿಂಗ್ ಕೊಹ್ಲಿ ಅವರು ನಮ್ಮ RCB ಮ್ಯಾಚ್ಗೆ 30 ರನ್ ನೋಡಿದ್ರೆ ಸಾಕು. ಯಾಕಂದ್ರೆ ಕೊಹ್ಲಿ ಆಡ್ತಾ ಇದ್ರೆ ಅಪೋಸಿಟ್ ಇರೋ ಬ್ಯಾಟ್ಸ್ಮನ್ ಕೂಡ ಒಳ್ಳೆ ಸ್ಟ್ರೆಂತ್ ಬರುತ್ತೆ, ಚೆನ್ನಾಗಿ ಆಡ್ತಾರೆ. ನೋಡಿ ದೇವದತ್ ಪಡಿಕಲ್ ಕೂಡ 40 ರನ್ ಹೊಡಿತಾರೆ ಒಂದೇ ಸ್ಟ್ರೈಕ್ ರೇಟ್ ಅಲ್ಲಿ. ಹಿಟ್ಟಿಂಗ್ ಮಾಡಕ್ ಹೋಗಲ್ಲ, 6 ಹೊಡೆಯೋ ಇದಿಲ್ಲ, ಗ್ರೌಂಡ್ ಇಲ್ಲ, ಪಿಚ್ ಫುಲ್ ಸ್ಲೋ ಆಗ್ತಾ ಇದೆ, ಸ್ಲೋ ಟರ್ನ್ ಆಗ್ತಾ ಇದೆ. ಆದ ಕಾರಣ ನೀಟಾಗಿ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಇನ್ನೇನ್ ಮ್ಯಾಚ್ ಗೆಲ್ಲಬೇಕು, ಅದೇ ಟೈಮಲ್ಲಿ ರಜತ್ ಪಟಿದಾರ್ ಅವ್ರು ಬರ್ತಾರೆ. ಪಟಿದಾರ್ ಬಂದಾಗ ಒಂದು 6 ಹೊಡಿತಾರೆ. ಇದೇ ಆಗ್ತಾ ಇದೆ ಖಂಡಿತವಾಗ್ಲು. ಅಂದ್ರೆ ನಾವ್ ಇನ್ನೇನ್ ಗೆಲ್ತೀವಿ ಬಿಡಿ ಅನ್ನೋ ಒಂದು ಇದ್ರ ಮೇಲೆ ಆಡಿದ್ರು ವಿನಃ, ಇಲ್ಲಾಂದ್ರೆ ಆರಾಮಾಗಿ ಅವ್ರು ನೋಡ್ಕೊಂಡು ಆಗ್ತಾ ಇದ್ರು. ಬಟ್ ಟೀಮ್ ಡೇವಿಡ್ ಮಾತ್ರ ಎಲ್ಲ ಮ್ಯಾಚ್ ವಿಫಲ ಆಗ್ತಾ ಇದಾರೆ ಗುರು. ಜಿತೇಶ್ ಶರ್ಮಾ ಕೊನೆಗೆ ಬಂದು 4 ಹೊಡಿತಾರೆ. ಈ ರೀತಿ ಮ್ಯಾಚ್ ವಿನ್ ಆಯ್ತು. ಅವ್ರ ಬ್ಯಾಟಿಂಗ್ ತಗೊಂಡಾಗ ನಾನು ಆಲ್ರೆಡಿ ಹೇಳಿದೆ, ಅವರಲ್ಲಿ ಸ್ಟಾರ್ಟಿಂಗ್ ವಿಕೆಟ್ ಕಳ್ಕೊಂಡಾಗ ಕೊನೆಯಲ್ಲಿ ಮಾತ್ರ ಅದ್ಭುತವಾಗಿ ಬ್ಯಾಟಿಂಗ್ ಆಡ್ತಾರೆ. ಯಾರೋ ರಿಕು ಸಿಂಗ್ ಆಗಿರ್ಬೋದು, ಕ್ಯಾಮ್ರಾನ್ ಗಿನ್ ಆಗಿರ್ಬೋದು, ರಘುವಂಶಿ ಆಗಿರ್ಬೋದು, ಎಲ್ಲರೂ ಸೇರಿ ಟೋಟಲ್ ಆಗಿ ರಘುವಂಶಿ 151 ಸ್ಟ್ರೈಕ್ ರೇಟ್ ಅಲ್ಲಿ 3 6 7 4 71 ರನ್ ಹೊಡಿತಾರೆ. ಅದೇ ರೀತಿ ರಿಕು ಸಿಂಗ್ ಅವರು 170 ಸ್ಟ್ರೈಕ್ ರೇಟ್ ಅಲ್ಲಿ 49 ರನ್ ಹೊಡಿತಾರೆ. 3 4 2 6 ಖಂಡಿತವಾಗ್ಲೂ ಅದ್ಭುತ ಬ್ಯಾಟಿಂಗ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬೌಲಿಂಗ್ ಅಲ್ಲಿ ಕೂಡ ಭುವನೇಶ್ವರ್ ಸ್ಟಾರ್ಟಿಂಗ್ ಅಲ್ಲಿ ಫಿಲ್ ಎಲೆನ್ನ ಏನಾದ್ರೂ ಔಟ್ ಮಾಡಿದ್ರೆ ಕಷ್ಟ ಇತ್ತು, ನಾನು ಹೇಳಿದೆ ನಿಮಗೆ. ಅದೇ ರೀತಿಯಾಗಿ ಹ್ಯಾಜಲ್ವುಡ್ ಅವರು ಕೂಡ ಕಂಪ್ಲೀಟ್ ಆಗಿ ಬೌಲಿಂಗ್ ಮಾಡ್ತಾರೆ. ಜಕಾಫ್ ಗಬಿನ ಕಳ್ಕೊಂಡ್ಬಂದಿದ್ರು, ಮತ್ತೆ ಏನೋ ಮಾಡ್ತಾರೆ ಕಿತಾಪತಿ ಅಂತ, ಬಟ್ ಆಗ್ಲಿಲ್ಲ. ಇರ್ಲಿ, ಏನಕ್ಕಂದ್ರೆ ಯಾವ್ದೋ ಒಬ್ಬ ಬೌಲರ್ ಹೊಡ್ಸ್ಕೊಂಡ್ಲೇಬೇಕು, ಎಲ್ಲರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದೇ IPL ಅಂತಾರೆ, ಇದನ್ನೇ T20 ಕ್ರಿಕೆಟ್ ಅಂತ ಹೇಳ್ತಾನೆ ಖಂಡಿತವಾಗ್ಲು. ಇನ್ನು ನಮ್ಮ ಬ್ಯಾಟಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಹೇಳಿದ್ರೆ ಆಲ್ರೆಡಿ ಕಿಂಗ್ ಕೊಹ್ಲಿ ಬಗ್ಗೆ ತುಂಬಾ ಒಂದು ದಾಖಲೆಗಳ ಸರದಾರ ಅಂತ ಹೇಳ್ಬೋದು. ಆ ದಾಖಲೆಗಳೆಲ್ಲ ಮೀರ್ಸಕ್ಕೆ ಯಾರ ಕೈಲಿ ಆಗುತ್ತಾ, ನನಗಂತೂ ಯಾರು ಊಹೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಆ ರೀತಿ ಎಲ್ಲ ದಾಖಲೆಗಳೆಲ್ಲ ಮಾಡಿದ್ರು ಖಂಡಿತವಾಗ್ಲು. ಮತ್ತೆ ನಿಮ್ಗೆ ಈ ಮ್ಯಾಚ್ ನೋಡಿದ ಮೇಲೆ ಏನ್ ಅನಿಸ್ತಾ ಇತ್ತು, ಹೇಗೆ ಅನ್ಸಂತ ಕಮೆಂಟ್ ಮಾಡಿ, ಮಿಸ್ ಮಾಡ್ದೇನೆ ಕಮೆಂಟ್ ಮಾಡಿ ಸರಿನಾ. ತುಂಬಾ ಜನ ಕಮೆಂಟ್ ಮಾಡಿದ್ರ, ಎಲ್ಲರ ಹೆಸರು ಕೂಡ ನಾನು ಓದಿದ್ದೀನಿ, ಖಂಡಿತ ನಿಮ್ಮ ಹೆಸರು ಹೇಳಿದ್ದೀನಿ. ಅದೇ ರೀತಿಯಾಗಿ ಡೈಲಿ ಕಮೆಂಟ್ ಮಾಡಿ ನಾಳೆ ಮ್ಯಾಚ್ ಯಾರು ಗೆಲ್ಲುತ್ತೆ ಅಂತ ವಿಡಿಯೋ ಮಾಡ್ತಾ ಅದ್ರ ಬಗ್ಗೆನೇ ಆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಹೆಸರು ಮಾತ್ರ ಮಿಸ್ ಮಾಡಿದೆ ನಾನು ಹೇಳ್ತೀನಿ. ಹೈಯೆಸ್ಟ್ ಸಕ್ಸಸ್ಫುಲ್ ಫಾರ್ RCB. ಖಂಡಿತವಾಗ್ಲೂ ಈ ಸೀಸನ್ ಮಾತ್ರ ಅದ್ಭುತವಾಗಿ ಆಡಿದಾರೆ ಗುರು. ಖಂಡಿತವಾಗ್ಲೂ ಸೂಪರ್ ಬಾಯ್ ಕೂಡ ಆಡಿದರೆ. ಈಜ ಕೂಡ ಚೇಂಜಿಂಗ್ ಮಾಡ್ಕೊಂತ ಬಂದರೆ ನೋಡಿ, ಕಿಂಗ್ ಕೊಹ್ಲಿ ಎಲ್ಲ ಮ್ಯಾಚ್ಗಳಲ್ಲೂ ಚೇಂಜಿಂಗ್ ಮಾಡಿ ತಗೊಂಡಾಗ ಯಾವಾದ್ರೆ 200+ ಇದಾವೆ ಅದ್ರೆಲ್ಲೂ ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದಾರೆ ಅಂತಾನೆ ಹೇಳ್ಬೋದು. ಇನ್ನು ಮೋಸ್ಟ್ ರನ್ಸ್ KKR ಅಲ್ಲಿ ಹೆಚ್ಚಾಗಿ ಕೊಹ್ಲಿ ಅವರೇ ಮಾಡಿದಾರು. ಮೋಸ್ಟ್ 100 ಚೇಂಜ್ ಇನ್ IPL ವಿರಾಟ್ ಕೊಹ್ಲಿ 3, ಜಾಸ್ ಬಟ್ಲರ್ 3. ಆ ರೀತಿ ದಾಖಲೆಗಳ ಸರದಾರ ಅಂತ ಹೇಳ್ಬೋದು. ಸೆಂಚುರೀಸ್ ಫಾರ್ RCB ವಿಸಸ್ KKR. ಕ್ರಿಸ್ ಗೇಲ್ ಅವರು ಇದು 5 ಬಾಲ್ಸ್ಗೆ 102 ರನ್ ಹೊಡೆದಿದ್ರು. ಅದೇ ಇದ್ರಾಗಿದ್ದು, ಔಟ್ ಆಗಿಲ್ಲ, ನಾಟ್ ಔಟ್ ಆಗಿದ್ರು. ಅದೇ ರೀತಿಯಾಗಿ ಕಿಂಗ್ ಕೊಹ್ಲಿ ಕೂಡ ಇವತ್ತು ಅದೇ ರೀತಿ ಆಗ್ತಾ ಇದ್ದಾರೆ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಂಟ್ರೋಲ್ ಮಾಡ್ಕೊಂಡ್ಬಂದ್ರು. ನೀವು ಯಾವಾಗಾದ್ರೂ ಅಬ್ಸರ್ವ್ ಮಾಡಿ ನೋಡಿ, ನಮ್ಮ RCB ಟೀಮ್ ಏನ್ ಮಾಡ್ತಂದ್ರೆ ಕೊನೆ ಓವರಲ್ಲಿ ಸ್ಕೋರೇ ಕೊಡಲ್ಲ, ನೀಟಾಗಿ ಕಂಟ್ರೋಲ್ ಮಾಡ್ಕೊಂಡ್ ಬರ್ತಾರೆ. ಇಟ್ಸ್ ಎ ಕಂಗ್ರಾಚುಲೇಷನ್ಸ್ ಕಿಂಗ್ ಕೊಹ್ಲಿ ಅಂಡ್ RCB ಮ್ಯಾನೇಜ್ಮೆಂಟ್ ಅಂಡ್ ಕಮೆಂಟ್ ಮಾಡಿರೋರಿಗೆ ಎಲ್ಲರಿಗೂ ಕಂಗ್ರಾಚುಲೇಷನ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಖಂಡಿತವಾಗ್ಲು. ನಿಮ್ಮನ್ನ ನಾನು ಮರೆಯಲ್ಲ, ನಾನು ಇವು ಮರಿಬೇಡ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.